ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ತ್ಯಾಮಗೊಂಡ್ಲು. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಶ್ರೀರಾಮದೇವರ ಬೆಟ್ಟದ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆನಾ? ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವ ಶ್ರೀರಾಮದೇವರ ಬೆಟ್ಟದ ಬಗ್ಗೆ ಹೇಳುವುದಾದರೆ, ಈ ಬೆಟ್ಟವು ಸುಮಾರು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ಅಂತರದಲ್ಲಿದ್ದು, ಅಂದರೆ ಒಂದು 65ರಿಂದ 70 ಬರ್ಬೋದು. ತುಮಕೂರಿನಿಂದ 16 ಕಿಲೋಮೀಟರ್ ಅಂತರದಲ್ಲಿದ್ದು ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಬೆಟ್ಟನೇ ಅಂತಲೇ ಹೇಳ್ಬೋದು. ಭೂಮಿಯಿಂದ ಸರಿಸುಮಾರು 3800 ಅಡಿಗಳಷ್ಟು ಎತ್ತರದಲ್ಲಿದೆ ಅಂತಲೇ ಹೇಳಬಹುದು. ಬಹಳ ಅಗಲವಾಗಿಯೂ ಕೂಡ ಇದೆ ಈ ಒಂದು ಬೆಟ್ಟ. ಎತ್ತರವಾಗಿಯೂ ಇದೆ, ಅಗಲವಾಗಿಯೂ ಇದೆ. ಮತ್ತು ಈ ಬೆಟ್ಟಕ್ಕೂ ರಾಮಾಯಣಕ್ಕೂ ಕೂಡ ಮತ್ತದೇ ಅವಿನಾಭಾವ ಸಂಬಂಧವಿದೆ ಅಂತ ಇಲ್ಲಿ ಸ್ಥಳ ಪುರಾಣಗಳು ಹೇಳ್ತಾವೆ. ಯಾಕಪ್ಪ ಅಂತ ಅಂದರೆ ಹೇಳ್ತೀನಿ ನೋಡಿ. ಈ ಬೆಟ್ಟದಲ್ಲಿ ಮುಖ್ಯವಾಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಯಾಕಂದರೆ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತ, ಆಂಜನೇಯ ಸಮೇತ ತನ್ನ ವನವಾಸದಲ್ಲಿ ಕೆಲ ಕಾಲ ಈ ಬೆಟ್ಟದಲ್ಲಿ ತಂಗಿದ್ದರು ಮತ್ತು ಅಲ್ಲಿರುವ ಶಿವನ ಲಿಂಗವನ್ನು ಶ್ರೀರಾಮನೇ ಸ್ವತಃ ಪ್ರತಿಷ್ಠಾಪಿಸಿದ್ದಾನೆ ಎಂದು ಸ್ಥಳೀಕರ ನಂಬಿಕೆಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲೊಂದು ಪುಷ್ಕರಣಿ ಕೂಡ ಇದೆ, ಅದು ಕೂಡ ಶ್ರೀರಾಮನಿಂದ ನಿರ್ಮಿತವಾದದ್ದು ಎಂದು ಹೇಳಲಾಗುತ್ತದೆ. ಆದರೆ ಅದಕ್ಕೂ ಕೂಡ ಒಂದು ಪುರಾಣ ಕಥೆ ಇದೆ ಅಂತಲೇ ಹೇಳ್ಬೋದು. ಒಮ್ಮೆ ಅಲ್ಲಿ ಸೀತಾಮಾತೆಯು ತನ್ನ ವಸ್ತ್ರಗಳನ್ನು ಶುಚಿ ಮಾಡಿಕೊಳ್ಳುವ ವೇಳೆ ಅಲ್ಲಿದ್ದ ಒಂದು ಬಂಡೆಗೆ ಆಕೆಯ ಸೆರಗು ಸಿಕ್ಕಿ ಹಾಕಿಕೊಂಡಿತ್ತಂತೆ. ಆಗ ಅವತ್ತಿನಿಂದ ಆ ಒಂದು ಪುಷ್ಕರಣಿಗೆ ಸೀತೆ ಸೆರಗು ಅಂತ ಹೇಳಿ ಇಲ್ಲಿನ ಸ್ಥಳೀಕರು ಕರೆಯುವ ಒಂದು ವಾಡಿಕೆ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಚಿತ್ರಣವನ್ನು. ತಾವರೆ ಹೂಗಳಂತೂ ಯಥೇಚ್ಛವಾಗಿ ಬಿಟ್ಟಿದೆ ಆ ಒಂದು ಕೊಳದಲ್ಲಿ. ಅದಕ್ಕಾಗಿ ಅದನ್ನು ತಾವರೆ ಕೊಳ ಅಂತಲೂ ಕೂಡ ಇಲ್ಲಿನ ಸ್ಥಳೀಕರು ಕರೀತಾರೆ. ಮತ್ತು ಬೆಟ್ಟ ಹತ್ತುವಾಗ ಇನ್ನೂ 2 ಶಿವ ಮಂದಿರಗಳು ಸಿಗುತ್ತವೆ. ಆದರೆ ಆ ಮಂದಿರಗಳು ಈಗ ಕಳ್ಳಕಾಕರಿಗೆ ಸಿಲುಕಿ ಶಿಥಿಲವಾಗಿವೆ ಮತ್ತು ಅದರಿಂದ ಆ ಮಂದಿರಗಳಲ್ಲಿ ಪೂಜೆಗಳು ಕೂಡ ನಡೀತಾ ಇಲ್ಲ ಅಂತಲೇ ಹೇಳ್ಬೋದು. ಬೆಟ್ಟ ಹತ್ತಲು ಯಾವುದೇ ರೀತಿಯ ಮೆಟ್ಟಿಲುಗಳ ವ್ಯವಸ್ಥೆ ಇರುವುದಿಲ್ಲ, ಬದಲಾಗಿ ಕಾಡು ದಾರಿ ಆಗಿರೋದ್ರಿಂದ ಈ ಕಾಲದ ಜನರಿಗೆ ಒಂದು ಒಳ್ಳೆಯ ಟ್ರೆಕ್ಕಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಟ್ರೆಕ್ಕಿಂಗ್ ನಂತರ ಮೇಲೆ ಬೆಟ್ಟದ ತುದಿಯಲ್ಲಿ ಶಿವನ ಮಂದಿರವಿದೆ. ಶಿವನ ಒಂದು ದರ್ಶನ ಕೂಡ ಆಗುತ್ತೆ. ಮತ್ತು ಅಲ್ಲಿನ ಒಂದು ಪ್ರಕೃತಿಯ ಒಂದು ಸೊಬಗು ಇದೆಯಲ್ಲ, ಅದಕ್ಕೆ ಮಾತೇ ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲಿನ ಒಂದು ಪ್ರಕೃತಿಯ ಸೊಬಗಿನ ಬಗ್ಗೆ ವರ್ಣಿಸೋದಕ್ಕೆ. ಮತ್ತು ಅಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದ ಸುತ್ತಲೂ ನೋಡ್ತಾ ಇರ್ಬೋದು ನೀವು ಚಿತ್ರಣಗಳಲ್ಲಿ, ಒಂದು ಕೋಟೆಯ ರೀತಿ ಇದೆ, ಅದು ಕೂಡ ಶಿಥಿಲಾವಸ್ಥೆಯಲ್ಲಿದೆ. ಅಲ್ಲಿಯೇ ಒಂದು ಹಳೆಯ ಮಂಟಪ ಕೂಡ ಇದೆ. ಇದಿಷ್ಟು ಬೆಟ್ಟದ ಮೇಲಿರುವ ದೇವಸ್ಥಾನ ಮತ್ತು ಹಳೆಯ ಕುರುಹುಗಳು ಅಂತಲೇ ಹೇಳ್ಬೋದು. ಮತ್ತೊಂದು ಸ್ಥಳದಲ್ಲಿ ಸ್ಥಳೀಕರು ದೀಪಾರಾಧನೆ ಮಾಡೋದಕ್ಕೋಸ್ಕರ ಒಂದು ಪುಟ್ಟ ಮಂಟಪವನ್ನು ಕೂಡ ಕಟ್ಟಿಸಿದ್ದಾರೆ. ಮತ್ತು ಬೆಟ್ಟ ಹತ್ತುವಾಗ ದಾರಿ ತಪ್ಪಬಾರದು ಅಂತ ಹೇಳಿ ಸ್ಥಳೀಕರು ಇಲ್ಲಿ ದಾರಿಗಳ ಬಗ್ಗೆ ಸೂಚನಾ ಫಲಕಗಳನ್ನು ಮಾಡಿದ್ದಾರೆ. ಮತ್ತು ಈ ಬೆಟ್ಟ ಸಂಪೂರ್ಣವಾಗಿ ಅರಣ್ಯಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಬೆಟ್ಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಬೇಕು ಅಂತ ಅಂದರೆ ಯಾವುದೇ ರೀತಿಯ ಲಿಖಿತ ಪುರಾವೆಗಳು ನಮಗೆ ಸಿಗಲಿಲ್ಲ. ಬೆಟ್ಟದ ಮೇಲಿರುವ ಶಿವಲಿಂಗವನ್ನು ಶ್ರೀರಾಮ ಪ್ರತಿಷ್ಠಾಪಿಸಿದ್ದಾನೆ ಎಂಬುದು ಸ್ಥಳೀಕರ ನಂಬಿಕೆಯಾದರೆ, ಕೆಲವೊಂದಿಷ್ಟು ಪ್ರವಾಸಿಗರು ಆ ಲಿಂಗವು ಇರುವ ವಿನ್ಯಾಸವನ್ನು ನೋಡಿ ಕೆಲವು ಜನ ಆ ಲಿಂಗವನ್ನು ಪಾಳೆಗಾರರು ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಿದರೆ, ಮತ್ತಷ್ಟು ಕೆಲ ಜನರು ನೊಳಂಬರ ಕಾಲದ್ದು, ಗಂಗರ ಕಾಲದ್ದು, ಹೊಯ್ಸಳರ ಕಾಲದ್ದು, ಚೋಳರ ಕಾಲದ್ದು ಎಂದು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಇರಲಿ, ಆದರೂ ಈ ಒಂದು ಬೆಟ್ಟವು ತನ್ನ ಪ್ರಕೃತಿಯ ವಿಹಂಗಮ ನೋಟದಿಂದ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಏನೇ ಇರಲಿ, ಈ ಭೂಮಿ ಮೇಲೆ ಎಲ್ಲವೂ ಇರುವುದು ನಂಬಿಕೆಗಳ ಆಧಾರದ ಮೇಲೆ. ಅವರವರ ನಂಬಿಕೆ ಅವರಿಗೆ ಬಿಟ್ಟಿದ್ದು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ಮತ್ತು ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡುವುದರ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.